ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಕತೆನ ಶುರು ಮಾಡೋಣ. ಕಲ್ಯಾಣ ಮಸ್ತು. ನನಗೆ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ನನ್ನ ಅಕ್ಕನ ಬಗ್ಗೆ ಇಲ್ಲಿ ತಿಳಿದ್ರೆ ಅವರು ಏನು ಯೋಚಿಸ್ತಾರೋ ಅನ್ನೋದು ಈಗ ಶರಣ್ಯಳ ದೊಡ್ಡ ಚಿಂತೆಯಾಗಿ ಹೋಯಿತು. ಆ ಕ್ಷಣದಲ್ಲೇ ತನ್ನ ಅಕ್ಕನಿಗೆ ಕರೆ ಮಾಡಿದ್ಲು ಶರಣ್ಯ. ಆಕಾಂಕ್ಷಳ ಫೋನ್ ತೆಗೆದು ನೋಡ್ತಾ ಇದ್ದಾಗ ಶರಣ್ಯಳಿಂದ ಕಾಲ್ ಬಂತು. ಫೋನ್ ತೆಗೆದು ಕಿವಿಗೆ ಇಟ್ಕೊಂಡ್ಳು ಆಕಾಂಕ್ಷ. ಅವಳು ಹೇಳು ಶರಣ್, ಹೆಂಗಿದೀಯಾ? ಇದೀನಿ. ಏನು ನಿನ್ನ ವಾಯ್ಸ್ ಯಾಕೆ ಹೀಗಿದೆ? ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದ್ಲು ಆಕಾಂಕ್ಷ. ಹ್ಞೂ ಅಂದ್ಲು ಶರಣ್ಯ. ಯಾಕೆ, ಏನಾಯಿತು ಅಂತ ಕೇಳಿದ್ಲು ಆಕಾಂಕ್ಷ. ಅಕ್ಕ, ಇಲ್ಲಿ ತಾಂಜಾವೂರಿಗೆ ಬಂದ ಜಾಗದಲ್ಲಿ ಅಮ್ಮನ ಫ್ರೆಂಡ್ ಅವರ ಮಗನಿಗೆ ನನ್ನನ್ನು ಹುಡುಗಿ ಕೇಳಿದರು. ವಾವ್, ಸೂಪರ್ ಕಣೆ. ಅಮ್ಮನ ಫ್ರೆಂಡಾ? ಹೌದು ಅಕ್ಕ. ನಮ್ಮ ಅಮ್ಮ ಮತ್ತು ಅವರ ಚಿಕ್ಕ ವಯಸ್ಸಿನಿಂದನೂ ಫ್ರೆಂಡ್ ಆಗಿದ್ದಾಗ ಇಬ್ಬರು ಮಗ ಮತ್ತು ಮಗಳು ಹುಟ್ಟಿದರೆ ಇಬ್ಬರು ಮಗುವನ್ನು ಇನ್ನೊಬ್ಬರು ಮದುವೆಗೆ ಮಾಡ್ಕೊಳ್ಬೇಕು ಅಂತ ಮಾತಾಡ್ಕೊಂಡಿದ್ರಂತೆ. ಏನೋ ಅವರನ್ನು ನೋಡಿದಾಗ ನಮ್ಮ ಅಮ್ಮನನ್ನು ನೋಡಿದ ಹಾಗೆ ಒಂದು ಫೀಲಿಂಗ್ ಬಂತು ಅಕ್ಕ. ಅಮ್ಮನ ಫ್ರೆಂಡ್ ಅಂತ ಒಂದು ಮಾತಿಗೆ ಆಗಲೇ ಅವರ ಮಗನಿಗೆ ಮದುವೆ ಮಾಡ್ಕೊಳ್ಬಹುದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಅದೊಂದು ದೊಡ್ಡ ಕತೆ ಬಿಡು, ಇನ್ನೊಂದು ಸಾರಿ ಹೇಳ್ತೀನಿ. ಆದರೆ ಈಗ ನಮ್ಮ ಅತ್ತೆ ಮತ್ತು ಅವರು ಹೆತ್ತ ಮಗ ಒಂದು ವ್ಯರ್ಥ ಮಾಮ ಇದಾನಲ್ಲ, ಅವನಿಂದಲೂ ಅದು ಆಗಲ್ಲ. ಹಾಗೆ ಯಾಕಾಗಲ್ಲ? ಅದು ಏನು ಹೇಳ್ತಿದೀಯಾ, ಸರಿಯಾಗಿ ಹೇಳು ಬೇಗ ಅಂದ್ಲು ಆಕಾಂಕ್ಷ. ಅಕ್ಕ, ನಿನ್ನ ಬಗ್ಗೆ ಇಲ್ಲಿ ಊರಿನಲ್ಲೆಲ್ಲ ಬಂದು ಅವಮಾನ ಮಾಡೋಕ್ಕೆ ಹೋಗ್ತಿದ್ದಾರಂತೆ. ಅಪ್ಪ ಈಗಾಗಲೇ ತುಂಬ ನೊಂದು ಹೋಗಿದ್ದಾರೆ. ನಮ್ಮ ಅಪ್ಪನನ್ನು ಸಂಬಂಧಿಕರು ಎಲ್ಲ ಏನು ಯೋಚಿಸ್ತಾರೋ ಅಂತ ಮನಸ್ಸಿನಲ್ಲಿ ಒಂದು ಭಯ ಇದೆ ಕಣೆ ಅಕ್ಕ ಅಂದ್ಲು ಶರಣ್ಯ. ನಿನ್ನನ್ನು ಯಾರೂ ತಪ್ಪಾಗಿ ಯೋಚಿಸಬಾರ್ದು ಅಂತಾನೆ ನನ್ನ ದೊಡ್ಡ ಪ್ರಾರ್ಥನೆ. ಭಯ ಪಡಬೇಡ ಶರಣ್, ಅಂಥದ್ದೇನೂ ಆಗೋಕ್ಕೆ ನಾ ಬಿಡಲ್ಲ ಅಂದ್ಲು. ಯಾಕೆ, ರಂಜಿತ್ ಮಾಮನನ್ನು ಆಳ್ಬಿಟ್ಟು ಕಿಡ್ನ್ಯಾಪ್ ಮಾಡೋಕ್ಕೆ ಹೋಗ್ತೀಯಾ ಅಂದ್ಲು ಶರಣ್. ಆ ಆಳನ್ನು ಕಿಡ್ನ್ಯಾಪ್ ಮಾಡಿ ನಾನು ಏನು ಮಾಡೋಕ್ಕೆ ಹೋಗ್ತೀನಿ? ಆಗ ಮಾಮನನ್ನು ಅಂತ ಅವಳು ಹಾಗೆ ನಿಲ್ಲಿಸಿ, ಆಕಾಂಕ್ಷ, ಈಗ ನೀನು ಮತ್ತು ರಮಣ್ ಸರ್ ಬದುಕಿರೋ ಬದುಕನ್ನು ಇಟ್ಕೊಂಡು ಮಾಮ ಅಂತ ಕೂಡ ಸ್ವತಂತ್ರವಾಗಿ ಕರೆಯೋಕ್ಕೆ ಆಗಲ್ಲ ಅಲ್ವಾ? ಅವ್ರನ್ನ ನಾನು ಮಾಮ ಅಂತಾಗಲಿ ಭಾವ ಅಂತಾಗಲಿ ಕರೆಯೋಕ್ಕೆ ಆಗತ್ತಾ? ಚಿಕ್ಕ ಹುಡುಗಿ ಕೇಳೋ ಪ್ರಶ್ನೆಗೆ ಏನು ಉತ್ತರ ಹೇಳೋದು? ತಂಗಿಗೆ ಭಾವ ಅಂತ ಕರೆಯೋಕ್ಕೆ ಹಕ್ಕಿಲ್ಲ ಅಂದರೆ ನಾಳೆ ಹೇಗೆ ಈ ಸಂಬಂಧವನ್ನು ಇತರರಿಗೆ ಪರಿಚಯ ಮಾಡೋದು ಅಂತ ಯೋಚಿಸಿದ ಆಕಾಂಕ್ಷ ಡಿಸೈಡ್ ಮಾಡಿಬಿಟ್ಲು. ತನ್ನಿಂದ ಎಷ್ಟು ಮಾತನಾಡಿದರೂ ರಮಣ್ಣನ ಒಂದು ದಾರಿಗೆ ತರೋಕ್ಕೆ ಆಗಲ್ಲ ಅಂತ ನಿರ್ಧರಿಸಿದವಳು ತಾನು ಏನು ಮಾಡಿದರೆ ಅವನು ಖಂಡಿತವಾಗಿ ಈ ವಿಷಯವನ್ನು ಕೆಲಸಕ್ಕೆ ತಗ್ಗಿಸ್ತಾನೆ ಅಂತ ಯೋಚಿಸಿ ತನ್ನ ಹೊಟ್ಟೆಗೆ ಕೈ ಇಟ್ಕೊಂಡ್ಳು. ಅಮ್ಮೋ, ಇಂದು ಒಂದು ದಿನ ಮಾತ್ರ ಸಹಿಸ್ಕೋ, ಅಮ್ಮನ್ನ ತಪ್ಪಾಗಿ ಯೋಚಿಸ್ಬೇಡ ಕಂದ ಅಂದ್ಲು. ನನಗೂ ನಾಳೆ ಹುಟ್ಟೋ ನಿನಗೂ ಒಂದು ಅಂಗೀಕಾರ ತಗ್ಗಿಸೋಕೆ ಬೇಕು ಅಲ್ವಾ? ನಾನು ಅಮ್ಮ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಾಗ ಚಿಂತಾಮಣಿ ಬೆಳಗಿನ ಊಟ ತಗೊಂಡು ಬಂದರು. ಅಕ್ಕ, ನೀವು ನನಗೆ ಅಮ್ಮನ ಹಾಗೆ, ಅಷ್ಟು ಸಂತೋಷ. ಕೆಲಸದವಳಾದ ನನ್ನನ್ನು ಅಮ್ಮನ ಜಾಗದಲ್ಲಿಟ್ಟು ನೋಡ್ತಾಳಲ್ಲ ಈ ಹುಡುಗಿ ಅಂತ ಆಕಾಂಕ್ಷ. ಅಕ್ಕ, ಆದರೆ ಪ್ಲೀಸ್ ಇಂದು ಒಂದು ದಿನ ಮಾತ್ರ ನನ್ನನ್ನು ಊಟ ಮಾಡೋಕ್ಕೆ ಹೇಳಬೇಡಿ ಅಂದು. ಏನು ಪುಟ್ಟ ನೀನು, ಏನು ಬೇಕಾದರೂ ಮಾಡ್ಕೊ, ಆದರೆ ಊಟ ಮಾತ್ರ ಬೇಡ ಅಂತ ಹೇಳಬೇಡ ಅಂದರು ಚಿಂತಾಮಣಿಯವರು. ಹೊಟ್ಟೆಯಲ್ಲಿ ಮಗು ಇರೋ ಹುಡುಗಿ ನೀನು, ಹಸುವಿನಿಂದ ಇರಬಾರ್ದು ಅಂತ ಹೇಳಿದರು. ಆ ಹೊಟ್ಟೆಯಲ್ಲಿ ಇರೋ ಮಗುವಿಗಾಗಿಯೇ ಅಕ್ಕ ನಾನು ಇದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಪ್ಲೀಸ್. ಎಷ್ಟು ಬೇಡ್ಕೊಂಡ್ರು ಅವಳು ಒಪ್ಕೊಳ್ಳೇ ಇಲ್ಲ. ಬೆಳಗ್ಗೆ ಊಟ ಮಾಡಿಲ್ಲ ಅಂದರೆ ಮಧ್ಯಾಹ್ನ ಊಟ ಮಾಡ್ತಾಳೆ ಅಂತ ನಂಬಿಕೆಯಿಂದ ಕೆಳಗಡೆ ಹೋದರು ಚಿಂತಾಮಣಿಯವರು. ಕೆಳಗಡೆ ಹೋದ ಕ್ಷಣಕ್ಕೆ ರಮಣ್ಣಿಂದ ಕಾಲ್ ಬಂತು. ಅಯ್ಯೋ ತಮ್ಮ ಕಾಲ್ ಮಾಡ್ತಿದ್ದಾನಲ್ಲ, ತಗಿಲಾ ಬೇಡವಾ ಅಂತ ಯೋಚಿಸ್ತಿದ್ಲು ಚಿಂತಾಮಣಿ. ಅವನು ಮತ್ತೆ ಕಾಲ್ ಮಾಡಿದಾಗ ತೆಗೆದವಳು, ಹೇಳಿ ತಮ್ಮ. ಅಕ್ಕ, ಅವಳು ನಿದ್ರೆ ಮಾಡ್ತಿದ್ದಾಳ, ಊಟಕ್ಕೆ ಏನಾದರೂ ಕೊಡಿ ಅಂತ ಹೇಳ್ತಾ ಇರೋವಾಗಲೇ ಮತ್ತೆ ಆ ಕಡೆಯಿಂದ ಯಾರೋ ಸೆಕೆಂಡ್ ಲೈನ್ನಲ್ಲಿ ಬರಲು, ಅಕ್ಕ ಫೋನ್ ಬರ್ತಿದೆ, ನಂತರ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ನಂತರ ಮಧ್ಯಾಹ್ನವೂ ಕೂಡ ಅವಳು ಊಟ ಮಾಡೋಕ್ಕೆ ನಿರಾಕರಿಸಿದ್ಲು. ಏನು ಮಾಡೋದು ಅಂತ ತಿಳಿದೆ ತಳಮಳಗೊಂಡ್ಲು ಚಾರು. ಕೆಲಸದವರು 2 ಗಂಟೆಯ ಸುಮಾರಿಗೆ ರಮಣ್ ಮತ್ತೆ ಕಾಲ್ ಮಾಡಿ, ಅಕ್ಕ ಅವಳು ಊಟ ಮಾಡಿಬಿಟ್ಲಾ ಅಂತ ಕೇಳ್ದ ಚಿಂತಾಮಣಿಯನ್ನು. ಇಲ್ಲ ತಮ್ಮ, ಬೇಡ ಅಂತ ಹೇಳಿಬಿಟ್ಲು. ಯಾಕೆ? ಗೊತ್ತಿಲ್ಲ ತಮ್ಮ, ಆಕಾಂಕ್ಷಮ್ಮ ಕೋಪದಲ್ಲಿರೋ ಹಾಗಿದ್ದಾರೆ. ನಾನು ಬರ್ತೀನಿ ರೀ
ಅಂತ ಹೇಳಿ ಕಾಲಿಟ್ಟ ರಮಣ್. ಒಂದು ವೇಳೆ ಬೆಳಗ್ಗೆ ನಾನು ಮಾತಾಡಿದ್ರಿಂದ ಕೋಪಗೊಂಡಿರಬಹುದಾ? ಪಾಪ ಅವಳು ಆಗಾಗ ಹಸಿವಾಗುತ್ತೆ ಅಂತ ಹೇಳ್ತಾ ಇದ್ದವಳು. ಅವಳು ಎಲ್ಲಿ ಊಟ ಮಾಡದೆ ಹೋಗ್ತಾಳೋ ಅಂತ ಅಪ್ಪನೇ ಮನೆಗೆ ಹೊರಟು ಬಂದ. ಅವನು ಬರೋಕೆ ಕಾಯ್ತಾ ಇದ್ದವಳು ಕೋಣೆಯೊಳಗಡೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ನಡೀತಿದ್ಲು. ಹಾರನ್ ಸೌಂಡ್ ಕೇಳಿದ ಕೂಡ್ಲೇ ಹಾಸಿಗೆ ಮೇಲೆ ಬಂದು ಮಲಗಿಬಿಟ್ಲು ಆಕಾಂಕ್ಷ. ಮನೆಯೊಳಗಡೆ ಬಂದವನು, ಅಕ್ಕ ಒಂದು ಪ್ಲೇಟ್ಗೆ ಊಟ ತೊಗೊಂಡು ಬನ್ನಿ ಅಂತ ಹೇಳ್ದ. ಹೇಳಿ ಅಡುಗೆ ಮನೆಯೊಳಗಡೆ ನುಗ್ಗಿ ತಾನು ಕೂಡ ಕೈ ತೊಳ್ಕೊಂಡು ತಟ್ಟೆ ತೊಗೊಂಡು ತಮ್ಮ ಕೋಣೆಗೆ ಬಂದ. ಹಾರನ್ ಸೌಂಡ್ ಕೇಳಿದ ಕೂಡಲೇ ನನ್ನನ್ನು ನೋಡೋಕೆ ಕಾಯ್ತಾ ಇರೋ ಇವಳು ಇಂದು ಯಾಕೆ ಅವಳ ಹತ್ರ ಬಂದು ಮಲಗಿರೋ ಅವಳ ಭುಜಕ್ಕೆ ಮುಟ್ಟಿದ. ಕಣ್ತಿರ್ದವಳು ನಿಧಾನವಾಗಿ ಎದ್ದು ಏನು ಅಂತ ನೋಡಿದ್ಲು. ಎದ್ದು ಊಟ ಮಾಡು ಅಂದ ರಮಣ. ನನಗೆ ಬೇಡ. ಯಾಕೆ? ಬಾಡಿಗೆ ಏನಾದರೂ ಸರಿ ಇಲ್ವಾ ಅಂದ ರಮಣ. ಅದಕ್ಕೇನು, ಚೆನ್ನಾಗಿದೆ. ಹಾಗಾದರೆ ಏನು ನಿಂಗೆ ಬೇಡ? ಏಯ್, ಏನು ನಿನ್ನ ಹೊಟ್ಟೆಗೆ ಒಂದೂ ಇಲ್ಲ ಅಂತ ಮನಸ್ಸಿನಿಂದ ನೋಡ್ದವನು ನೋಟಲ್ಲಿ ಹೊಳೆಯೋ ಬೆಂಕಿಯ ಮಿಂಚು ಅವಳ ಕೆಳವು ಹೊಟ್ಟೆಯೊಳಗಡೆ ಒಂದು ಭಯದ ಚೆಂಡನ್ನು ಉರುಳಿಸ್ದೆ. ಕೋಪದಿಂದ ಬಾ, ಬಂದು ಊಟ ಮಾಡು ಅಂದ. ಬೇಡ ಅಂದರೆ ಬೇಡ ಬಿಡಿ, ನನ್ನನ್ನು ಯಾಕೆ ಊಟ ಮಾಡೋಕ್ಕೆ ಹೇಳಿ ಟಾರ್ಚರ್ ಮಾಡ್ತಿದ್ದೀರಾ ಅಂದ್ಲು ಆಕಾಂಕ್ಷ. ಹೊಟ್ಟೆಯಲ್ಲಿ ಮಗುವಿದೆ, ಅದಕ್ಕಾಗಿಯೇ ಹಲ್ಲು ಕಚ್ಕೊಂಡು ಕೋಪವನ್ನೆಲ್ಲ ಕಂಟ್ರೋಲ್ ಮಾಡಿ ನಿಂತು ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲಿ ನಡೀತಿದ್ದೆ ಬೇರೆ ಅಂದ ರಮಣ. ಏನು ನಡೀತೆ? ಹೊಡಿತೀರಿ ಇಲ್ಲ ಕತ್ತನ ಹಿಜಕ್ತೀರಿ, ಇದರಲ್ಲಿ ಒಂದು. ಇನ್ನೇನು ಮಾಡೋಕ್ಕೆ ಹೋಗ್ತೀರಾ? ಇನ್ನೇನು ಮಾಡೋಕ್ಕಾಗುತ್ತೆ? ನಾನಾಗಿ ಸಾಯೋದಕ್ಕಿಂತ ನಿಮ್ಮ ಕೈಯಿಂದ ಸಾಯೋದೇ ಮೇಲು. ಏನು ಬೇಕಾದರೂ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ನನ್ನ ನೋಯಿಸ್ಬೇಡ. ಈಗ ಏನು ಬೇಕು? ಯಾಕೆ ಹೀಗಿದೆಯಾ ಅಂದ ರಮಣ. ನನ್ನಿಂದ ನನ್ನ ತಂಗಿಯ ಬದುಕು ಹಾಳಾಗ್ತಿದೆ. ಏನಾಯಿತು ಅಂತ ಕೇಳ್ದ. ಅವಳಿಗೆ ಈಗಷ್ಟೇ ಊರಿನಲ್ಲಿ ಒಂದು ಮದುವೆ ಹುಡುಗನ ನೋಡಿದ್ರು. ಅದು ನಮ್ಮ ಬದುಕಿನ ರೀತಿಯಿಂದ ಹಾಳಾಗ್ತಿದೆ. ನನ್ನೊಂದಿಗೆ ಹುಟ್ಟಿದ ತಂಗಿಗೆ ಈ ಸ್ಥಿತಿ ಅಂದರೆ ನಾಳೆ ನಮಗೆ ಒಂದು ಹೆಣ್ಮಗು ಹುಟ್ಟಿದರೆ ಅದರ ಬದುಕೇನು? ನಮ್ಮಿಬ್ಬರು ಸಂತೋಷವಾಗಿ ಇರೋಕ್ಕೆ ಎಷ್ಟು ಜನರ ಬದುಕನ್ನು ಬಲಿ ಕೊಡೋದು ಅಂದ್ಲು ಆಕಾಂಕ್ಷ. ಈಗ ಮೇಡಮ್ ಏನು ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ? ನನಗೆ ತಾಳಿ ಬೇಕು. ಆ ನಂತರ ನೀವು ನನ್ನ ಕತ್ತಿನಲ್ಲಿ ತಾಳಿ ಕಟ್ತಿಲ್ಲ ಅಂದರೆ ನಾನು ಊಟ ಮಾಡೋದೇ ಇಲ್ಲ ಅಂದ್ಲು. ಬೇಡ ಆಕಾಂಕ್ಷ, ಎಲ್ಲಕ್ಕೂ ಒಂದು ಮಿತಿ ಇದೆ. ಹೊಟ್ಟೆಯಲ್ಲಿ ಪಾಪ ಇದೆ ಅಲ್ವಾ, ನನ್ನನ್ನು ಪ್ರೆಷರ್ ಹಾಕಬೇಡ ಅಂದ ರಮಣ್. ಆಕಾಂಕ್ಷ ಅಂತ ಹೇಳೋವಾಗಲೇ ಎಷ್ಟು ಕೋಪ ಅವನಲ್ಲಿದೆ ಅಂತ ಅವಳಿಗೆ ಅರ್ಥ ಆಯಿತು. ಆದರೆ ಅದಕ್ಕಿಂತ ತನ್ನ ಮದುವೆ ಮುಖ್ಯ ಆಗಿದ್ದರಿಂದ ಅವಳಿಗೆ ಅವನ ಕೋಪವನ್ನು ಲೆಕ್ಕಿಸಲೇ ಇಲ್ಲ. ಅವಳು ಡಿಸಿಷನ್ ನಿಮ್ಮ ಕೈಲಿದೆ. ನಾನು ಊಟ ಮಾಡೋದು ಊಟ ಮಾಡದೇ ಇರೋದು ನಿಮ್ಮ ಕೈಯಲ್ಲೇ ಇದೆ. ಊಟ ಮಾಡಿದರೆ ಮಾತ್ರ ನನ್ನ ಹೊಟ್ಟೆಯಲ್ಲಿರೋ ನಿಮ್ಮ ಮಗುವಿಗೆ ಆಹಾರ ಸಿಗೋದು. ಅದು ಚೆನ್ನಾಗಿ ಗೊತ್ತಿರಬೇಕು ಅಂತ ಯೋಚಿಸಿದ್ರೆ ನೀವು ನನ್ನ ಕತ್ನಲ್ಲಿ 3 ಗಂಟು ಹಾಕಿ ಅಂದ್ಲು ಆಕಾಂಕ್ಷ. ಸರಿ, ಒಂದಿನ ಊಟ ಮಾಡದೇ ಇರ್ತೀಯಾ? ಎಷ್ಟು ದಿನ ನಿನ್ನಿಂದ ಊಟ ಮಾಡದೇ ಇರೋಕ್ಕಾಗುತ್ತೆ ಅಂದ ರಮಣ್. ಬದುಕೋದು ಗೌರವದಿಂದ. ಬದುಕೋಕೆ ಆ ಬದುಕೆ ಗೌರವದಿಂದ ಇಲ್ಲ ಅಂದರೆ ಯಾಕೆ ಬದುಕಬೇಕು? ಊಟ ಮಾಡದೆ ಸತ್ತು ಹೋಗ್ತೀನಿ, ಅದರಿಂದ ಏನು? ಆಕಾಂಕ್ಷ, ಇದು ಒಳ್ಳೆಯದಕ್ಕಲ್ಲ ಅಂದ ರಮಣ. ಒಳ್ಳೆಯದೇನು ನಿಮಗೆ ಗೊತ್ತಿಲ್ಲ. ಏಯ್, ಯೋಚಿಸಿ ಮಾತಾಡ್ತಿದೀಯಾ? ಎಲ್ಲ ಗೊತ್ತಿದೆ ತಾನೇ ಈ ಬದುಕಿನೊಳಗಡೆ ಬಂದೆ ಅಂದ ರಮಣ್. ಹೌದು, ಆ ನಿಮಿಷ ನಾನು ನಿಮ್ಮನ್ನು ಮಾತ್ರ ಯೋಚಿಸಿದ್ದೆ. ಆದರೆ ಅದರ ಪರಿಣಾಮಗಳು ಈಗಷ್ಟೇ ಒಂದೊಂದಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದ್ಲು. ಹಾಗೆ ಏನೀಗ ನಡೆದು ಹೋಯಿತು ಅಂದ ರಮಣ. ಶರಣ್ಯಾಳನ ನಾನು ಮಗುವಿನಿಂದನೇ ಚೆನ್ನಾಗಿ ಬೆಳೆಸಿದೆ. ಅವಳಿಗೆ ಈಗಷ್ಟೇ ಒಂದು ಒಳ್ಳೆಯ ವರ ಸಿಕ್ಕಿದ್ದಾರೆ. ಅದು ನನ್ನಿಂದ ಹಾಳಾಗೋಯ್ತು ಅಂದರೆ ನಾನೇ ಅವಳ ಬದುಕನ್ನು ಹಾಳು ಮಾಡೋದಕ್ಕಿಂತ ಮಾತಾಡದೆ ಊಟ ಮಾಡದೆ ಸತ್ತು ಹೋಗ್ತೀನಿ. ಕೋಪದಲ್ಲಿ ಕೈಗಳನ್ನು ಮುರಿದವನು ಇಲ್ಲಿ ಇದ್ದೇ ಒಂದು ಅವಳನ್ನು ಹೊಡೆದು ಬಿಡ್ತೀನಿ, ಇಲ್ಲ ಕೋಣೆಯಲ್ಲಿರೋ ವಸ್ತುಗಳನ್ನು ಹೊಡಿತೀನಿ. ಎರಡೂ ಕೂಡ ಈಗ ಅವಳಿಗೂ ಮಗುವಿಗೂ ಒಳ್ಳೆಯದಲ್ಲ ಅಂತ ಯೋಚನೆ ಮಾಡಿದವನು ಕೆಳಗಡೆ ಬಂದು ಚಿಂತಾಮಣಿ ಬಳಿ ಅವಳನ್ನು ಹೇಗಾದರೂ ಮಾಡಿ ಊಟ ಮಾಡಿಸಿ ಅಕ್ಕ ಅಂತ ಹೇಳ್ದ. ಹಾಗಂತ ಹೇಳಿ ಹೊರಟ. ಹೊರಗೆ ಹೋದವನಿಗೆ ಮನಸ್ಸು ಒಪ್ಪಲಿಲ್ಲ ಅವಳನ್ನು ಬಿಟ್ಟು ಹಾಗೆ ಹೋಗೋದಕ್ಕೆ. ಮತ್ತೆ ಮನೆಗೆ ಬರುವಾಗ ಚಿಂತಾಮಣಿ ಸ್ವಲ್ಪ ನೀರಾದರೂ ಕುಡಿಮ ಅಂತ ಗೋಗರಿತಾ ಇದ್ರು. ನನಗೆ ಏನೂ ಬೇಡ ಅಕ್ಕ, ನಿನಗಾಗಿ ಇಲ್ಲದೆ ಇದ್ದರೂ ಮಗುವಿಗಾದರೂ ಕುಡಿಮ ಅಂದರು. ಈ ಮಗುವಿಗಾಗಿನೇ ಅಕ್ಕ ನಾನು ಹೋರಾಡ್ತಾ ಇದ್ದೀನಿ. ಒಂದು ವೇಳೆ ಹೆಣ್ಮಗು ಹುಟ್ಟಿದರೆ ಈ ಸಮಾಜದಲ್ಲಿ ಅವಳನ್ನು ನೋಡೋ ನೋಟ ಹೆಂಗಿರುತ್ತೆ ಹೇಳಿ? ಅವಳ ಮಾತುಗಳು ಕಿವಿಯಲ್ಲಿ ಬೀಳೋವಾಗ ಗಂಟೆ ಸಂಜೆ ಸುಮಾರು 5 ಗಂಟೆ. ಆಗ ಒಳಗಡೆ ಬಂದವನು,
ಈಗ ಊಟ ಮಾಡೋಕ್ಕೆ ಹೋಗ್ತೀಯಾ ಇಲ್ವಾ ಅಂತ ಆ ಮನೆ ಕದಲುವ ಹಾಗೆ ಜೋರಾಗಿ ಕೂಗ್ದ. ಅವಳ ಮುಖ ಸೋತ್ ಹೋಯ್ತು. ಅವಳ ನಾಲ್ಗೆ ಎಲ್ಲ ಒಣಗಿ ಹೋದವಳು ಕಣ್ಣುಗಳನ್ನು ಮುಚ್ಕೊಂಡು ಕುಳಿತಿದ್ದ ಅವಳಿಗೆ ದೇಹದಲ್ಲಿ ಸ್ವಲ್ಪ ಆಯಾಸ ಇದ್ದ ಹಾಗೆ ಕಂಡ್ಳು. ಅದನ್ನು ನೋಡಿದ ಕೂಡಲೇ ಅರ್ಥ ಆಯಿತು ರಮಣ್ಗೆ ಅವಳಿಗೆ ದೇಹದ ಸ್ಥಿತಿ ಸರಿ ಇಲ್ಲ ಅಂತ. ಆಕಾಂಕ್ಷ ಕಣ್ತೆರೆದ್ಲು. ಇದಕ್ಕೆ ಮೊದಲು ನೀನು ಮಾಡಿದ ತಪ್ಪುಗಳೆಲ್ಲ ಹೋಗಲಿ, ಚಿಕ್ಕ ಹುಡುಗಿ ಅಂತ ಬಿಟ್ಬಿಟ್ಟೆ. ಆದರೆ ಈಗ ನೀ ಮಾಡೋ ಹಟ್ಟಿಂದ ನಿನ್ನನ್ನು ನನ್ನಿಂದ ದೂರ ಇಟ್ಬಿಡ್ತೀನಿ ಅಂದ. ಈಗ ಈಗಿನವರೆಗೂ ಮನಸ್ಸಿನಿಂದ ಜೊತೆಯಾಗಿದ್ದೀವಿ. ಆದರೆ ನನಗೆ ಇಷ್ಟ ಇಲ್ಲದ ಒಂದನ್ನು ಮಾಡೋಕ್ಕೆ ಹೇಳಿದರೆ ಅದಕ್ಕೆ ನಂತರ ನಮ್ಮಿಬ್ಬರು ಎಂದಿಗೂ ಜೊತೆಯಾಗೋದಿಲ್ಲ. ಹೀಗೆಲ್ಲ ಮಾತನಾಡಿದರೆ ಎಲ್ಲಿ ಮೃದುವಾಗಿ ಅವನ ಬಳಿಗೆ ಆಶ್ರಯ ಪಡೆದು ಬಿಡ್ತೀನಿ ಅಂತ ಈ ಮಾತನ್ನು ಪ್ರಯೋಗಿಸ್ತಿದ್ದಾನೆ ಅಂತ ಯೋಚಿಸಿ ಹಲ್ಕಚ್ಚಿ ಮೌನವಾಗಿ ಕೂತೇ ಇದ್ಲು ಆಕಾಂಕ್ಷ. ಏನು ನಿನ್ನೆ ರಾತ್ರಿ ನಿನ್ನ ಬಳಿ ಬಂದು ಅಂಟ್ಕೊಂಡೆ ಅಂತ ಅದನ್ನೇ ಇಟ್ಕೊಂಡು ಇಷ್ಟು ದೊಡ್ಡ ಪ್ಲ್ಯಾನಾ? ಯಾಕೆ ನೀನು ಮಾಡಿದ ಚಾಲಿನಲ್ಲಿ ಸೋತು ಹೋಗ್ತೀವಿ ಅಂತ ಭಯನಾ? ನಾ ಸೋತು ಹೋಗಲ್ಲ. ಹಾಗೆಯೇ ಆ ರಾಮ್ ಕಾಣದೆ ಹೋಗಲು ಭಯಪಟ್ಟೆ. ಅದಕ್ಕಾಗಿ ಈಗ ತಾಳಿ ಕಟ್ಟಿ ನನ್ನನ್ನು ನಿನ್ನ ಕಂಟ್ರೋಲ್ನಲ್ಲಿ ಇಡೋಕ್ಕೆ ಪ್ಲ್ಯಾನ್ ಮಾಡ್ತಿದೀಯಾ ಅಂದ ರಮಣ್. ಸೋತು ಹೋಗ್ತೀವಿ ಅಂತ ಗೊತ್ತಾದಾಗ ಭಯವಾಗ್ತಿದ್ಯಾ ಅಂದ್ಲು. ನಾನು ಯಾಕೆ ಭಯ ಪಡಬೇಕು? DNA ಟೆಸ್ಟ್ ಬರಲಿ, ರಿಸಲ್ಟ್ ಗೊತ್ತಾಗುತ್ತೆ. ಓ, ಇದೆಲ್ಲ ನಡೀತಾದಾ? ಹಾಂ, ಇರಲಿ. ನಿಮ್ಮ ಹಾಸ್ಪಿಟಲ್ನಲ್ಲೇ ಕೊಟ್ಟಿದ್ದೀನಿ. ಖಂಡಿತವಾಗಿ ರಿಸಲ್ಟ್ ನನಗೆ ಅನುಕೂಲವಾಗಿ ಬರುತ್ತೆ ಅಂದ್ಲು ಆಕಾಂಕ್ಷ. ಒಂದು ವೇಳೆ ಆ ರಿಸಲ್ಟ್ ತಪ್ಪಾಗಿ ಬಂದರೆ ಅಂದ ರಮಣ. ಬರಲ್ಲ. ಒಂದು ವೇಳೆ ತಪ್ಪಾಗಿ ಬಂದರೆ ನೀವು ಏನು ಪನಿಷ್ಮೆಂಟ್ ಕೊಡ್ತೀರೋ ಅದನ್ನು ನಾನು ಸ್ವೀಕರಿಸ್ತೀನಿ ಅಂದ್ಲು. ಹೊಟ್ಟೆಯಲ್ಲಿರೋ ಮಗುವಿನ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಏನೇ ಪನಿಷ್ಮೆಂಟ್ ಕೊಟ್ಟರೂ ಸ್ವೀಕರಿಸ್ತೀನಿ ಅಂತ. ರಿಸಲ್ಟ್ ನನಗೆ ಅನುಕೂಲವಾಗಿ ಬರುತ್ತೆ ಅಂತ ನಂಬಿಕೆಯಲ್ಲಿ ತನ್ನ ಹೊಟ್ಟೆಗೆ ಕೈ ಇಟ್ಟು ನೀವು ಏನೇ ಪನಿಷ್ಮೆಂಟ್ ಕೊಟ್ಟರು ಖಂಡಿತವಾಗಿ ನಾನು ಅದನ್ನು ನೆರವೇರಿಸ್ತೀನಿ. ಅದೇ ರೀತಿ ರಾಮನೇ ನಿಮ್ಮ ಅಪ್ಪ ಅಂತ ಬಂದರೆ ನೀವು ಏನು ಮಾಡ್ತೀರಿ ಅಂದ್ಲು ಆಕಾಂಕ್ಷ. ನಿನ್ನ ಕಾಲಿಗೆ ಬಿದ್ದು ಸಾರಿ ಹೇಳ್ತೀನಿ ಅಂದ. ನನ್ನ ಕಾಲಿಗೆಲ್ಲ ಬೀಳಬೇಡ, ಹೆತ್ತವ್ರ ಕಾಲಿಗೆ ಬಿದ್ದು ಸಾರಿ ಹೇಳಿ, ಅದು ಸಾಕು ಅಂದ್ಲು. ಅವರು ನನ್ನ ಪೋಷಕರು ಅಲ್ಲ, ಅವ್ರ ಕಾಲಿಗೆ ಬೀಳೋದೂ ಇಲ್ಲ, ಅದು ಎಂದಿಗೂ ಆಗಲ್ಲ ಅಂತ ಹೇಳ್ದ. ಹಾಗಂತ ಹೇಳಿ ತನ್ನ ಫೋನ್ ತಗೊಂಡು ಹೊರಗೆ ಬಂದ. ರಮಣ್ ಡಾಕ್ಟರ್ ಲಕ್ಷ್ಮಿಯನ್ನು ಕಾಲ್ ಮಾಡಿ, ಮೇಡಮ್, ಆಕಾಂಕ್ಷ ಒಂದಿನ ಊಟ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ದ. ಗರ್ಭಾವಸ್ಥೆಯಲ್ಲಿ ಹಸುವಿನಿಂದ ಇರೋದು ಭವಿಷ್ಯದ ಸಂತತಿಯ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ. DNA ಅಸಹಜತೆಗಳನ್ನು ಉಂಟು ಮಾಡುತ್ತೆ. ಅದು ಅಲ್ಲದೆ ಅವಳಿಗೆ ಮಾತ್ರ ಅಲ್ಲ, ಮಗುವಿಗೂ ಕೂಡ ಪ್ರಾಬ್ಲಮ್. ಇಷ್ಟು ಹಣ ಇದ್ದರೂ ಹುಟ್ಟೋ ಮಗುವಿಗೆ ಒಂದು ಹಾನಿ ಅಂತ ಗೊತ್ತಾದ ಮೇಲೆ ನಮ್ಮನ್ನು ಹಠ ಹಿಡಿತಿರೋದು ತಪ್ಪು ಅಂತ ಅರಿತವನು ಮತ್ತೆ ಒಳಗಡೆ ಬಂದ. ಆಕಾಂಕ್ಷ, ನಿನ್ನ ಆಸೆಯನ್ನು ನೆರವೇರಿಸ್ತೀನಿ, ಹೋಗಿ ಊಟ ಮಾಡು ಅಂತ ಹೇಳ್ದ. ಮೊದಲು ನೆರವೇರಲಿ, ನಂತರ ಊಟ ಮಾಡ್ಕೋತೀನಿ. ಯಾಕೆ ನೀನು ಊಟ ಮಾಡಿದ ಮೇಲೆ ಅದು ಆಗಲ್ಲ ಅಂತ ಭಯ ಪಡ್ತಿದೀಯಾ? ನನಗೆ ತಾಳಿ ಮೊದಲು ಬೇಕು. ಕನಿಷ್ಠ ಜ್ಯೂಸ್ ಕುಡಿ. ಎಲ್ಲ ಏರ್ಪಾಟಾಗಲಿ, ನಂತರ ಕುಡಿತೀನಿ ಅಂದ್ಲು ಆಕಾಂಕ್ಷ. ರಮಣ್ ತನ್ನ ಫೋನಲ್ಲಿ ವಿಜಯ್ಗೆ ಕಾಲ್ ಮಾಡಲು ಹೊರ ಕೆಲಸದಲ್ಲಿದ್ದ. ಅವನು ಕಾಲ್ ತೆಗೆದು, ಹೇಳಿ ಅಣ್ಣ, ಬೇಗ ಮನೆಗೆ ಬಾ ವಿಜಯ್ ಅಂದ. ಮುಂದಿನ 1/4 ಗಂಟೆಯಲ್ಲಿ ಅಲ್ಲಿ ಬಂದಿರ್ತೀನಿ ಅಂದವನು ಅವನ ಹೇಳ್ತಾನೆ 1/4 ಗಂಟೆಯಲ್ಲಿ ಅವನು ಮನೆಗೆ ಬಂದ. ತದನಂತರ ತನ್ನ ಪ್ರಾಣ ಸ್ನೇಹಿತ ಸಿರಜ್ಗೆ ಫೋನ್ ಮಾಡ್ದ. ಕಾಲನ್ನು ಸ್ವೀಕರಿಸಿದವನು, ಹೇಳು ಮಚ್ಚ, ಏನಾದರೂ ಮುಖ್ಯವಾದ ಕೆಲಸದಲ್ಲಿದೆಯಾ? ಸಿರಜ್, ಅದೆಲ್ಲ ಇರಲಿ, ನೀನು ಯಾಕೆ ಫೋನ್ ಮಾಡಿದ್ದಿದ್ದು ಅಂತ ಕೇಳ್ದ ರಮಣ್. ಲೇ, ನೀನು ಯಾವುದಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೋಗ್ತೀಯಾ? ಅದನ್ನು ಹೇಳು. ಹೌದು. ಹಾಗಾದರೆ ಕೆಲಸ ಇದ್ದರೆ ನೀನು ಹೋಗಿ ನೋಡು, ನಾನು ಬೇಕಾದರೆ ಆಮೇಲೆ ನಿನ್ನ ಬಂದು ಭೇಟಿಯಾಗ್ತೀನಿ ಅಂತ ಹೇಳ್ದ. ನಂತರ ವಿಜಯ್ ಅಲ್ಲಿಗೆ ಬಂದು, ಹೇಳಿ ಅಣ್ಣ, ಫೋನ್ ಮಾಡಿದ್ರಿ. ನಾಳೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನಮ್ಮಿಬ್ಬರಿಗೂ ಮದುವೆ ನಡೆಯಲು ಏರ್ಪಾಡು ಮಾಡು ಅಂತ ಹೇಳ್ದ ರಮಣ್. ಆಕಾಂಕ್ಷಳಿಗೆ ತುಂಬ ಆಶ್ಚರ್ಯ. ನನ್ನ ಉಪವಾಸ, ನನ್ನ ವ್ರತ ಅವನನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ದಿರೋದನ್ನು ನಿಂದು ವಿಜಯ್ ಆಕಾಂಕ್ಷಳನ್ನು ನೋಡಿ ನಗ್ತಾನೆ, ಸರಿ ಅಣ್ಣ ಅಂದ. ಅಂತ ಹೇಳ್ದವನಿಗೆ ಅಷ್ಟು ಸಂತೋಷ ಆಯಿತು. ತನ್ನ ಅಣ್ಣನ ಜೀವನದಲ್ಲಿ ಹೊಸ ಬದಲಾವಣೆಗಳು ಉಂಟಾಗೋದನ್ನು ನಿಂದು ವಿಜಯ್ಗೆ. ಆಕಾಂಕ್ಷ ವೇಗವಾಗಿ, ವಿಜಯಣ್ಣ, ಹೇಳಮ್ಮ, ತಾಳಿ ಅದನ್ನು ಒಳ್ಳೆ ಸಮಯದಲ್ಲಿ ತಾನೇ ಮಾಡಬೇಕು, ಸಮಯ ಸ್ವಲ್ಪವೇ ಇದೆಯಾ? ರಮಣ್ ತಿರುಗಿ ಅವಳನ್ನು
ಹರಿಹಾಯ್ತಾ ನೋಡ್ದ. ತಾಳಿ ಮಾಡುವ ಜನರನ್ನು ನೋಡಿ ಅದನ್ನು ಮಾಡಲು ಹೇಳ್ಬಿಡು ವಿಜಯ್ ಅಂತ ಹೇಳ್ದ ರಮಣ್. ಅವನು ಸಂತೋಷವಾಗಿ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಣ್ಣ. ರಮಣ್, ವಿಜಯ್ ಈ ವಿಷಯ ಪತ್ರಕರ್ತರ ಗಮನಕ್ಕೆ ಹೋಗಬಾರ್ದು ಅಂತ ಹೇಳ್ದ, ಜಾಗ್ರತೆ ವಹಿಸಲು. ಸರಿ ಅಣ್ಣ ಅಂದವನು ವೇಗವಾಗಿ ಹೊರಟ. ತಮಗೂ ಮತ್ತು ಮಗುವಿಗೂ ಅಂದರೆ ಏನು ಬೇಕಾದರೂ ಮಾಡ್ತಾನೆ ಅಂದ್ಕೊಂಡಂತೆ ಅವಳನ್ನು ನೋಡ್ತಾ ಇದ್ದ. ಆ ವೇಳೆಯಲ್ಲಿ ಅವಳ ನಗುವು ಮುಖವನ್ನು ನೋಡಿ ಗೆದ್ದಾಯಿತು ಅಂತ ಒಳಗೊಳಗಡೆ ಬರುವ ಅಹಂಕಾರದ ನಗುವ ಇದು ಅಂತ ಕೇಳ್ದ. ಇಲ್ಲ, ಒಬ್ಬ ಹೆಣ್ಣು ತನ್ನ ಜೀವನದಲ್ಲಿ ಎದುರಿಸ್ತಾ ಇರುವ ಪ್ರಮುಖ ಕ್ಷಣ ಇದು, ಮದುವೆ. ಅದನ್ನು ನಿಂದು ಬರುವ ಸಂತೋಷ ಇದು ಅಂದ್ಲು. ಇದಕ್ಕೂ ಮುಂಚೆ ನೀನು ಅನುಭವಿಸಿದ ಯಾವುದೇ ಸಂತೋಷ ಇನ್ನು ಮುಂದೆ ಸಿಗೋದಿಲ್ಲ ನಿನಗೆ. ನಿನ್ನ ರೂಮನ್ನು ಕೆಳಗಡೆ ಶಿಫ್ಟ್ ಮಾಡ್ತೀನಿ. ಒಳ್ಳೆಯದು, ಮಗು ಹುಟ್ಟಿದ್ರೆ ತಾನೇ ಒಂಟಿಯಾಗಿ ಮಲಗಬೇಕು. ನನಗೆ ಕೆಳಗಡೆನೇ ರೂಮ್ ಬುಕ್ ಮಾಡಿ ಅಂದ್ಲು ಆಕಾಂಕ್ಷ. ಆ ಮಗುವನ್ನೇ ನಿನ್ನಿಂದ ಕಿತ್ಕೊಂಡ್ಬಿಟ್ರೆ ಅಂದ ರಮಣ್. ನಿಮ್ಮ ಅಮ್ಮನಿಂದ ನಿಮ್ಮನ್ನು ಅಗಲಿಸಿದಂತೆ ನನ್ನ ಮಗುವನ್ನು ಅಗಲಿಸಲು ಹೊರಟಿದ್ದೀರಾ? ನಿಮ್ಮ ಅಮ್ಮನಿಗೆ ಒಂದು ಕತೆ ಹೇಳಿದ ಹಾಗೆ ನನಗೆ ಇಷ್ಟು ಗಂಡಂದಿರೋ ಅಂತ ಕಟ್ತೀರಿ? ಮುಂದಿನ ಕ್ಷಣ ಅವಳ ಕಿವಿಗಳು ಝುಮ್ ಅಂದು. ಅದರ ನೋವಿನಿಂದ ಆ ಹೆಣ್ಣಿನ ಕಣ್ಣಿಂದ ನೀರು ಬಂತು. ಎಷ್ಟೇ ಕೋಪಗೊಂಡಿದ್ರು ಅವಳ ಕಣ್ಣೀರನ್ನು ಕಂಡ ತಕ್ಷಣ ಅವನು ಕರಗಿ ಹೋಗ್ತಿದ್ದ. ಅದರ ನಂತರ ಅವರಿಂದ ಆಕ್ರೋಶವನ್ನು ಅವನಿಗೆ ತಡೆಯಲು ಆಗದೆ ಅದನ್ನು ತೋರಿಸಲು ಸಾಧ್ಯ ಇಲ್ಲದೆ ರಮಣ್ ವೇಗವಾಗಿ ಇಲ್ಲೋ ಕೆಳಗಡೆ ಹೋಗಿಬಿಟ್ಟ. ಹೋಗುವ ಅವಳನ್ನು ನೋಡ್ತಿದ್ದವನಿಗೆ, ಸಾರಿ, ನನಗೆ ಬೇರೆ ದಾರಿ ಗೊತ್ತಿಲ್ಲ. ನನಗೆ ಮದುವೆ ಬೇಕು, ಅದಕ್ಕಾಗಿ ನಾನು ನಿಮ್ಮನ್ನು ಕಷ್ಟಪಡಿಸ್ತಿದ್ದೀನಿ. ಏನು, ಆ ಕಾಶಿರಾಜನ ಬಗ್ಗೆ ಒಂದೊಂದಾಗಿ ಗೊತ್ತಾಗುವಾಗ ನೀವು ತುಂಬ ದುಃಖ ಪಡ್ತೀರಿ ರಮಣ್, ಇದನ್ನು ನೆನ್ಕೊಂಡು ಅಂತ ಹೋಗೋಣ ದಿಟ್ಟಿಸಿ ನೋಡ್ತಾ ನಿಂತಿದ್ಲು ಆಕಾಂಕ್ಷ. ಆ ಸಮಯ ಮೇಲ್ಗಡೆ ಬಂದ ಚಿಂತಾಮಣಿ ಹಾಗೇನೆ ಅವಳನ್ನು ಅಪ್ಕೊಂಡು ಅವಳ ನೆತ್ತಿಯ ಮೇಲೆ ಮುತ್ತಿಟ್ಲು. ನೀನು ಅಂದ್ಕೊಂಡದ್ದು ನಡೆಯಲು ಹೋಗ್ತಿದೆ ತಾಯಿ. ನಿಮಗೆ ಎಷ್ಟು ಸಂತೋಷ ಗೊತ್ತಾ? ಕಿರಿಯ ಸಹೋದರ ಹೆಂಡತಿಯಾಗಿ ಈ ಲೋಕದವ್ರ ಮುಂದೆ ಓಡಾಡೋದುನೆಂದು ಅಂದರು ಚಿಂತಾಮಣಿ. ಆಕಾಂಕ್ಷಳಿಗೆ ಸಂತೋಷ. ಹೌದು, ರಮಣ್ ಹೇಗೆ ಎಲ್ಲದಕ್ಕೂ ಒಪ್ಕೊಂಡು ಹೋಗ್ತಾನೆ ಅಂತ. ಅದು ಅಷ್ಟೇ ಆಶ್ಚರ್ಯ. ಅದು ಅಷ್ಟೇ ಅಕ್ಕ. ನಿಜವಾದ ಪ್ರೀತಿ ಒಂದು ವೇಳೆ ಅವರು ನೆನೆಸ್ಕೊಂಡಿದ್ರೆ ಹೋಗೋದಾದರೆ ಹೋಗು, ತಾಳಿಯೆಲ್ಲ ಕಟ್ಟಲು ಆಗೋದಿಲ್ಲ ಅಂತ ಹೇಳಲು ಒಂದು ನಿಮಿಷ ಕೂಡ ಆಗೋದಿಲ್ಲ ಅಲ್ವಾ ಅಕ್ಕ? ಆದರೆ ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಕ್ಕ. ಅದಕ್ಕಾಗಿಯೇ ನಾನು ಒಂದು ಹೊತ್ತು ಊಟ ಮಾಡದೇ ಇದ್ದರೆ ಅವರಿಗೆ ಅಷ್ಟು ನೋವಾಗುತ್ತೆ. ಇಲ್ಲಿ ರಮಣ್ಗೂ ಅದೇ ಪ್ರಶ್ನೆ. ಏನವಳು ಏನಾದರೂ ಕೇಳಿದರೆ ಕೂಡಲೇ ಒಪ್ಕೊಳ್ತೀಯಾ? ಅವಳು ಊಟ ಮಾಡದೇ ಇದ್ದರೆ ನಿನಗೆ ನೋವಾಗುತ್ತೆ. ದೇಹಕ್ಕೆ ಪ್ರಾಣವೂ ಉಗುರಿಗೂ ಮಾಂಸಕ್ಕೂ ಹೇಗಿರುತ್ತೋ ಹಾಗೆ ಇರುವವರು. ಇಷ್ಟದ ಮುಂದೆ ತನ್ನ ಕೋಪಗಳು ಮಾಯವಾಗೋದನ್ನು ಅವನು ಅನುಭವಿಸ್ತಾನೆ. ಕೆಲವೊಮ್ಮೆ ಅತಿ ಉತ್ಸಾಹದಿಂದ ಅವಳು ಬೇಡಿಕೆಗಳು ಇದ್ದರೂ ಅದನ್ನು ಈಡೇರಿಸಲು ಆ ಗಂಡಸಿನ ಮನಸ್ಸು ತುಡಿತಾ ಇರುತ್ತೆ ಅನ್ನೋದು ಅವನೇ ಅರಿಯದೆ ಒಂದು ವಿಷಯ ಆಗಿತ್ತು. ಹೊರಗಡೆ ಬಂದ ರಮಣ್ ತನ್ನ ಚಿಕ್ಕಪ್ಪನಿಗೆ ಕಾಲ್ ಮಾಡ್ದ, ಮದುವೆ ವಿಷಯದ ಬಗ್ಗೆ ಮಾತನಾಡೋಣ ಅಂದ್ಕೊಂಡು. ಆದರೆ ಅವರಿಗೆ ಹಲವು ಬಾರಿ ಫೋನ್ ಮಾಡುವಾಗ ಅವನಿಗೆ ಲೈನೇ ಕನೆಕ್ಟ್ ಆಗಲಿಲ್ಲ. ನನಗೆ ಇರುವ ಏಕೈಕ ಸಂಬಂಧಿಕರು ಅವರನ್ನು ಬಿಟ್ಟು ಹೇಗೆ ಮದುವೆ ಮಾಡ್ಕೊಳ್ಳೋದು ಅಂದ್ಕೊಂಡು ಅವ್ರನ್ನ ಭೇಟಿಯಾಗಲು ಅವನ ಮನೆಗೆ ಬಂದ. ಅವರು ಇಲ್ಲ ಅಂತ ಮನೆಯ ಕೆಲಸದವರು ಹೇಳಲು ಎಲ್ಲಿಗೆ ಹೋದರು ಚಿಕ್ಕಪ್ಪ ಅಂತ ಯೋಚಿಸ್ತಾನೆ ಹೊರಗಡೆ ಬಂದ ರಮಣ್. ಮುಂದೆ ತನ್ನ ಪ್ರಾಣ ಸ್ನೇಹಿತ ಸಿರಜ್ಗೆ ಫೋನ್ ಮಾಡ್ದ. ನೀನೇನು ವಿಷಯ ಅಂತ ಹೇಳು, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ನೀನು ಮುಖ್ಯ ಮಚ್ಚ, ನಿನ್ನನ್ನು ನೋಡಬೇಕು ಅಂದ. ನೀನು ಬ್ಯುಸಿ ಇದೆಯಾ ಅಂತ ಕೇಳ್ದ. ದೇವರೇ ಮೇಲಿಂದ ಕೆಳಗಡೆ ಬಂದು ವರ ಕೊಡೋದು ಕೂಡ ಸುಲಭವೇನೋ, ಆದರೆ ನಿನ್ನನ್ನು ಹಿಡಿಯೋದು ಕಷ್ಟ ಮಚ್ಚ. ಏನು ವಿಷಯ ಅಂತ ಹೇಳು ಅಂದ ಸಿರಜ್. ನಾನು ಈಗಲೇ ನಿನ್ನನ್ನು ನೇರವಾಗಿ ನೋಡಬೇಕು, ಎಲ್ಲಿದೆಯಾ ಅಂತ ಕೇಳ್ದ ರಮಣ್. ಮಚ್ಚ, ನಾನು ನಗರದಲ್ಲಿದ್ದೀನಿ ಕಣೋ. ಸರಿ, ಅಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿರು. ಇದೋ ಈಗಲೇ ಬರ್ತೀನಿ